ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ನ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಸದ್ಯ ದುರಂದರ್ ಅನ್ನೋ ಸಿನಿಮಾ ಬಾಲಿವುಡ್ನಲ್ಲಿ ಭಾರಿ ಸದ್ದು ಮಾಡ್ತಿದೆ. ರಣವೀರ್ ಸಿಂಗ್ ಹೀರೋ ಆಗಿರೋ ಈ ಸಿನಿಮಾದಲ್ಲಿ ಹೀರೋನನ್ನು ಮೀರಿಸಿ ಮಿಂಚುತ್ತಿರೋದು ಮಾತ್ರ ವಿಲನ್ ಪಾತ್ರಧಾರಿ ಅಕ್ಷಯ್ ಖನ್ನಾ. ಕಪ್ಪು ಪಠಾಣಿ ಸೂಟ್, ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಅಕ್ಷಯ್ ಖನ್ನಾ ನಡೆದು ಬರೋ ಸ್ಟೈಲ್ಗೆ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ಆದ್ರೆ ಸ್ನೇಹಿತರೆ, ಅಕ್ಷಯ್ ಖನ್ನಾ ನಿರ್ವಹಿಸಿರುವ ಈ ರೆಹಮಾನ್ ಡಕಾಯಿತ್ ಕೇವಲ ಕಾಲ್ಪನಿಕ ಪಾತ್ರ ಅಲ್ಲ. ಇದು ಪಾಕಿಸ್ತಾನದ ಕರಾಚಿಯಲ್ಲಿ ಬಾಳಿ ಬದುಕಿದ್ದ ಒಬ್ಬ ಭಯಂಕರ ರೌಡಿಯ ನೈಜ ಕತೆ. ತನ್ನ ಹೆತ್ತ ತಾಯಿಯನ್ನೇ ದಯೆ ಇಲ್ಲದೆ ಕೊಂದವ ಈತ. ಶತ್ರುಗಳ ಕತ್ತರಿಸಿದ ತಲೆಯನ್ನೇ ಚೆಂಡನ್ನಾಗಿ ಮಾಡಿಕೊಂಡು ಫುಟ್ಬಾಲ್ ಆಡಿದವ. ಈ ರಾಕ್ಷಸನ ರಿಯಲ್ ಸ್ಟೋರಿ ಕೇಳಿದ್ರೆ ನಿಮ್ಮ ಎದೆ ಜಲ್ಲನ್ನತ್ತೆ. ಬನ್ನಿ, ಇಂದಿನ ವಿಡಿಯೋದಲ್ಲಿ ಪಾಕಿಸ್ತಾನವನ್ನೇ ನಡುಗಿಸಿದ್ದ ಆ ರಿಯಲ್ ಡಾನ್ ರೆಹಮಾನ್ ಡಕಾಯಿತ್ನ ಕರಾಳ ಇತಿಹಾಸವನ್ನ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಕರಾಚಿಯ ಕತ್ತಲ ಲೋಕ, ಲ್ಯಾರಿ ಮತ್ತು ಡ್ರಗ್ಸ್ ಮಾಫಿಯಾ. ಸ್ನೇಹಿತರೆ, ಪಾಕಿಸ್ತಾನದ ಕರಾಚಿ ನಗರದಲ್ಲಿ ಲ್ಯಾರಿ ಅನ್ನೋ ಒಂದು ಪ್ರದೇಶ ಇದೆ. ಕೊಳಚೆ ನೀರು, ಬಡತನ ಮತ್ತು ಅಭಿವೃದ್ಧಿ ಕಾಣದ ಈ ಜಾಗ ಅಪರಾಧ ಕೃತ್ಯಗಳ ತವರು ಮನೆಯಿದ್ದ ಹಾಗೆ. 1980ರಲ್ಲಿ ಇದೇ ಲ್ಯಾರಿಯಲ್ಲಿ ಹುಟ್ಟಿದವನೇ ಈ ರೆಹಮಾನ್. ಇವನ ತಂದೆ ದಾದ್ ಮೊಹಮ್ಮದ್ ಒಬ್ಬ ಕುಖ್ಯಾತ ಡ್ರಗ್ಸ್ ಸ್ಮಗ್ಲರ್ ಆಗಿದ್ದ. ಇಲಿಯ ಹೊಟ್ಟೆಯಲ್ಲಿ ಹುಲಿಯೇನು ಹುಟ್ಟಲ್ಲ ಅಲ್ವಾ, ಹಾಗೇನೆ ತಂದೆಯ ಹಾದಿಯಲ್ಲಿ ಸಾಗಿದ ರೆಹಮಾನ್ ಹದಿಹರೆಯದಲ್ಲೇ ಡ್ರಗ್ಸ್ ಮಾರಾಟಕ್ಕೆ ಇಳಿದಿದ್ದ. ಕೇವಲ 13ನೇ ವಯಸ್ಸಿಗೆ ಚಾಕು ಹಿಡಿದು ಮನುಷ್ಯರನ್ನ ಇರಿಯೋದನ್ನು ಈತ ಕಲಿತಿದ್ದ. ಲ್ಯಾರಿಯ ಸ್ಮಶಾನಗಳಲ್ಲಿ ಬೆಳೆಯುವ ಲ್ಯಾರ್ ಎಂಬ ಮರದಿಂದ ಈ ಊರಿಗೆ ಲ್ಯಾರಿ ಎಂಬ ಹೆಸರು ಬಂತು ಅಂತ ಹೇಳಲಾಗುತ್ತೆ. ಅದಕ್ಕೆ ತಕ್ಕ ಹಾಗೆ ರೆಹಮಾನ್ ಆ ಊರನ್ನೇ ಹೆಣಗಳ ರಾಶಿಯಾಗಿಸಲು ಹೊರಟಿದ್ದ. ತಾಯಿಯನ್ನೇ ಕೊಂದ ಕ್ರೂರಿ, ರುಂಡಗಳ ಜೊತೆ ಫುಟ್ಬಾಲ್. ರೆಹಮಾನ್ ಎಂಥ ಪಾಪಿ ಅಂದ್ರೆ 1995ರಲ್ಲಿ ಅಂದ್ರೆ ಕೇವಲ ತನ್ನ 15ನೇ ವಯಸ್ಸಿನಲ್ಲಿ ಸ್ವಂತ ತಾಯಿಯನ್ನೇ ಕೊಲೆ ಮಾಡಿದ್ದ. ತನ್ನ ತಾಯಿಗೆ ಎದುರಾಳಿ ಗ್ಯಾಂಗ್ ಜೊತೆ ಸಂಪರ್ಕ ಇದೆ ಅನ್ನೋ ಅನುಮಾನದಲ್ಲಿ ಆಕೆಯನ್ನ ಕತ್ತು ಹಿಸುಕಿ ಸಾಯಿಸಿ ಸೀಲಿಂಗ್ ಫ್ಯಾನ್ಗೆ ನೇಣು ಹಾಕಿದ್ನಂತೆ. ಇವನ ಕ್ರೌರ್ಯಕ್ಕೆ ಇದೊಂದೇ ಸಾಕ್ಷಿಯಲ್ಲ. ತನ್ನ ಬಲಗೈ ಬಂಟ ಬಾಬಾ ಲಾಡ್ಲಾನ ಜೊತೆ ಸೇರಿ ರೆಹಮಾನ್ ಎದುರಾಳಿಗಳನ್ನ ಬೇಟೆಯಾಡ್ತಿದ್ದ. ಇವರಿಬ್ಬರೂ ಸೇರಿ ಶತ್ರುಗಳ ತಲೆಯನ್ನ ಕತ್ತರಿಸಿ ಆ ರುಂಡವನ್ನೇ ಫುಟ್ಬಾಲ್ನಂತೆ ಒದ್ದು ಆಟ ಆಡ್ತಿದ್ರು ಅಂತ ದಿ ಡೈಲಿ ಗಾರ್ಡಿಯನ್ ವರದಿ ಮಾಡಿದೆ. ಸಿನಿಮಾದಲ್ಲಿ ನೀವು ನೋಡುವ ದೃಶ್ಯಗಳಿಗಿಂತ 100 ಪಟ್ಟು ಭಯಾನಕವಾಗಿದ್ದ ಈತ ಲ್ಯಾರಿಯಲ್ಲಿ ಸಾವಿಗೆ ಇನ್ನೊಂದು ಹೆಸರಾಗಿದ್ದ. ಅದಕ್ಕೆ ಇವನಿಗೆ ಡಕಾಯಿತ್ ಅಂದ್ರೆ ದರೋಡೆಕೋರ ಅನ್ನೋ ಹೆಸರು ಶಾಶ್ವತವಾಗಿ ಅಂಟಿಕೊಳ್ತು. ರಾಜಕೀಯ ನಂಟು ಮತ್ತು ಸರ್ದಾರ್ ಪಟ್ಟ. ಕೇವಲ ಕೊಲೆ ಸುಲಿಗೆ ಮಾಡಿಕೊಂಡಿದ್ರೆ ನಾನು ಬೀದಿ ರೌಡಿಯಾಗಿ ಉಳಿತೀನಿ ಅಂತ ರೆಹಮಾನ್ಗೆ ಗೊತ್ತಿತ್ತು. ಹಾಗಾಗಿ ಆತ ಪಾಕಿಸ್ತಾನದ ಪ್ರಬಲ ರಾಜಕೀಯ ಪಕ್ಷ ಪಿಪಿಪಿ ಜೊತೆಗೆ ನಂಟು ಬೆಳೆಸಿಕೊಂಡ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಬೆನಜೀರ್ ಭುಟ್ಟೋ ಅವರ ಜೊತೆಗೂ ರೆಹಮಾನ್ ಕಾಣಿಸಿಕೊಂಡಿದ್ದ ಫೋಟೋಗಳು ವೈರಲ್ ಆಗಿದ್ವು. ತನ್ನ ಹೆಸರಿನಲ್ಲಿದ್ದ ಡಕಾಯಿತ್ ಅನ್ನೋ ಪದವನ್ನ ಅಳಿಸಿ ಹಾಕಲು ತನ್ನನ್ನು ತಾನು ಸರ್ದಾರ್ ಅಬ್ದುಲ್ ರೆಹಮಾನ್ ಬಲೋಚ್ ಅಂತ ಕರೆದುಕೊಳ್ಳೋಕೆ ಶುರು ಮಾಡಿದ. 2008ರಲ್ಲಿ ಪೀಪಲ್ಸ್ ಅಮನ್ ಕಮಿಟಿ ಅನ್ನೋ ಸಂಘಟನೆ ಕಟ್ಟಿ ತಾನೊಬ್ಬ ಸಮಾಜ ಸೇವಕ ಅನ್ನೋ ತರಹ ಫೋಸ್ ಕೊಡೋಕೆ ಶುರು ಮಾಡಿದ. ನಿರುದ್ಯೋಗಿ ಯುವಕರಿಗೆ ದಿನಗೂಲಿ ಕೊಟ್ಟು ಅವರ ಕೈಗೆ AK-47 ಗನ್ಗಳನ್ನ ಇಟ್ಟು ಲ್ಯಾರಿಯ ರಸ್ತೆಗಳಲ್ಲಿ ಕಾವಲು ಕಾಯೋಕೆ ಬಿಡ್ತಿದ್ದ. ಯಾರಿಗೆ ಹೊಡಿತಿದ್ದೀವಿ ಅಂತ ಗೊತ್ತಿಲ್ಲದೆಯೂ ಆ ಹುಡುಗರು ರೆಹಮಾನ್ಗಾಗಿ ಪ್ರಾಣ ಕೊಡೋಕು ರೆಡಿ ಇದ್ರು. ಹೀಗೆ ರೆಹಮಾನ್ ಆ ಊರಿನ ಅನಭಿಷಿಕ್ತ ದೊರೆಯಾಗಿ ಮೆರೆದಿದ್ದ. ರಣಭಯಂಕರನ ದಾರುಣ ಅಂತ್ಯ. ಆದ್ರೆ ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಏರ್ಬೇಕು ಅಂದುಕೊಂಡಿದ್ದ ರೆಹಮಾನ್ ಆಸೆ ಮಾತ್ರ ಈಡೇರಲೇ ಇಲ್ಲ. 2009ರ ಆಗಸ್ಟ್ನಲ್ಲಿ ಕರಾಚಿ ಪೊಲೀಸರು ಇವನನ್ನು ಎನ್ಕೌಂಟರ್ ಮಾಡಿ ಸಾಯಿಸಿಬಿಟ್ರು. ಸಾಯುವಾಗ ಇವನಿಗೆ ಕೇವಲ 29 ವರ್ಷ ವಯಸ್ಸು.
ಕೆಲವು ಕಡೆ 34 ಎನ್ನಲಾಗುತ್ತೆ. ಆದರೆ ಒಟ್ಟಿನಲ್ಲಿ ವಯಸ್ಸಲ್ಲದ ವಯಸ್ಸಲ್ಲಿ ಈತ ಸತ್ತಿದ್ದಂತೂ ನಿಜ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಪೊಲೀಸರು ಇದನ್ನ ಎನ್ಕೌಂಟರ್ ಅಂದ್ರು. ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ರೆಹಮಾನ್ಗೆ ಕೇವಲ 3 ಅಡಿ ದೂರದಿಂದ ಗುಂಡು ಹಾರಿಸಲಾಗಿತ್ತು. ಅಂದ್ರೆ ಇದು ಎನ್ಕೌಂಟರ್ ಅಲ್ಲ, ಯಾವುದೋ ರಾಜಕೀಯ ಕಾರಣಕ್ಕೆ ಇವನನ್ನ ಹಿಡಿದು ಪ್ಲಾನ್ ಮಾಡಿ ಮುಗಿಸಲಾಗಿತ್ತು ಅನ್ನೋದು ಅವನ ಬೆಂಬಲಿಗರ ವಾದ. ಪಾಕಿಸ್ತಾನದ ದೊಡ್ಡ ದೊಡ್ಡ ನಾಯಕರು ತಮ್ಮ ಕೆಲಸಕ್ಕೆ ಇವನನ್ನು ಬಳಸಿಕೊಂಡು ನಂತರ ಇವನು ತಮಗೆ ಎದುರಾಗಬಹುದು ಅಂತ ಭಯಪಟ್ಟು ಕೊಂದ್ರ, ಅಥವಾ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಗೆ ಶಸ್ತ್ರಾಸ್ತ್ರ ಮಾರಾಟ ಮಾಡಿದ್ದು ಮುಳುವಾಯ್ತಾ? ಇದರಲ್ಲಿ ಸಾವಿಗೆ ಯಾವುದು ಕಾರಣ ಆಯ್ತು ಅನ್ನೋದು ಮಾತ್ರ ಇಂದಿಗೂ ನಿಗೂಢ. ಆದ್ರೆ ಅಂದು ರಾಕ್ಷಸನೊಬ್ಬನ ಅಂತ್ಯವಂತೂ ಆಯ್ತು. ರೆಹಮಾನ್ ಡಕಾಯಿತ್ ಸಿನಿಮಾ ವರ್ಸಸ್ ರಿಯಾಲಿಟಿ. ಸ್ನೇಹಿತರೆ, ದುರಂದರ್ ಸಿನಿಮಾದಲ್ಲಿ ಅಕ್ಷಯ್ ಖನ್ನಾ ಸ್ಟೈಲಿಶ್ ಆಗಿ ಕಾಣ್ತಿರ್ಬಹುದು. ಆದ್ರೆ ರಿಯಲ್ ಲೈಫ್ ರೆಹಮಾನ್ ಡಕಾಯಿತ್ ಒಬ್ಬ ಪಕ್ಕಾ ರಾಕ್ಷಸನಾಗಿದ್ದ. ಅವನ ಸಾವಿನ ನಂತರವೂ ಲ್ಯಾರಿಯಲ್ಲಿ ಅವನ ಹೆಸರು ಕೇಳಿದ್ರೆ ಜನ ನಡುಕ್ತಾರೆ. ರಣವೀರ್ ಸಿಂಗ್ ಹೀರೋ ಆಗಿದ್ರು, ವಿಲನ್ ಪಾತ್ರ ಇಷ್ಟೊಂದು ಹೈಲೈಟ್ ಆಗ್ತಾ ಇರೋದಕ್ಕೆ ಆ ಪಾತ್ರದ ಹಿಂದಿರೋ ಈ ರಕ್ತಸಿಕ್ತ ಇತಿಹಾಸ ಕೂಡ ಒಂದು ಕಾರಣ ಇರಬಹುದು. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. عندي خوش فصلة يا اخي تفوز والله خوش